ಹಾಯ್ ನಮಸ್ಕಾರ. SSLC ಪರೀಕ್ಷೆ 2026 ನಿಮಗೆ ಗುರುವಾರ ದಿವಸ 21/5/2026 ದಿನಾಂಕ ನಿಮಗೆ ವಾರ್ಷಿಕ ಪರೀಕ್ಷೆ ಮ್ಯಾಥಮೆಟಿಕ್ಸ್ ಅಂದರೆ ಗಣಿತಕ್ಕೆ ಸಂಬಂಧಪಟ್ಟಂಥ ವಾರ್ಷಿಕ ಪರೀಕ್ಷೆ ಇರುತ್ತೆ. ಯಾರೆಲ್ಲ ಪರೀಕ್ಷೆ 1ರಲ್ಲಿ NC ಅಂತ ಪಡೆದುಕೊಂಡಂಥ ವಿದ್ಯಾರ್ಥಿಗಳಿಗೆ ಇಂದಿನ ವಿಡಿಯೋದಲ್ಲಿ ಯಾವ ರೀತಿ ಗಣಿತದಲ್ಲಿ ಪಾಸ್ ಆಗಬೇಕು, ಹಾಗೆ ಯಾವ ರೀತಿ ಸ್ಕೋರ್ ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ಳೋಣ. ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೂ ನಿಮಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ. ಆದ್ದರಿಂದ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡ್ಕೋಬೇಡಿ. ನಾನು ಅಲ್ಲಿ ಟಿಪ್ಸ್ ಮತ್ತು ಟ್ರಿಕ್ಸ್ ಅನ್ನು ಕೊಡ್ತೀನಿ ಯಾವ ರೀತಿ ಗಣಿತದಲ್ಲಿ ಪಾಸ್ ಆಗಬೇಕು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ. ಆದ್ದರಿಂದ ಈ ವಿಡಿಯೋನ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಎನಿ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ನಮಗೆ ಮಾಹಿತಿನ ಕೊಡಬಹುದು. ಬನ್ನಿ, ಇಂದಿನ ವಿಡಿಯೋದಲ್ಲಿ ಗಣಿತಕ್ಕೆ ಸಂಬಂಧಪಟ್ಟಂತ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ಪ್ರಶ್ನೆಗಳು ಬರ್ತವೆ MCQ ಸಹಿತ ವಿಡಿಯೋ ನೋಡೋಣ. ಬನ್ನಿ, ವಾರ್ಷಿಕ ಪರೀಕ್ಷೆ 2024 ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡಿದ್ದೀನಿ. ಅಲ್ಲಿ ಸರ್ಕಾರವರು ಅಂದ್ರೆ ಗೌರ್ಮೆಂಟ್ ಅವರು ಕೀ ಆನ್ಸರ್ ಅನ್ನ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ನಾನು ಅವನ್ನ ಕಲೆಕ್ಟ್ ಮಾಡಿಕೊಂಡು ನಿಮಗೆ ಶೋ ಮಾಡ್ತೀನಿ. ಬನ್ನಿ, ಅಲ್ಲಿ 80 ಅಂಕಕ್ಕೆ ಇರುವಂತಹ ನಮ್ಮ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನ ಕೊಡಲಾಗಿದೆ. ಅಂದ್ರೆ MCQ ನ ಕೊಡ್ತಾರೆ. ಒಟ್ಟು 8 ಪ್ರಶ್ನೆನ ಕೊಟ್ಟಿರ್ತಾರೆ. ಮೊದಲನೇ ಪ್ರಶ್ನೆ ನೋಡಿ, ಒಂದು ಘನ ಬಹುಪದೋಕ್ತಿಯ ಮಹಾತ್ಮ ಘಾತ ಅಥವಾ ಡಿಗ್ರಿಯು ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಇರುತ್ತೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದ್ರೆ ಆಪ್ಷನ್ಸ್ ಏನಾಗಿರುತ್ತೆ ಅಂದ್ರೆ 3 ಆಗಿರುತ್ತೆ. ಸಿ ಅನ್ನೋದು 3 ಅನ್ನೋದು ಒಂದು ಘನ ಬಹುಪದೋಕ್ತಿಯ ಮಹಾತ್ಮ ಘಾತ ಆಗಿರುತ್ತೆ. ಅಲ್ಲಿ ಸರ್ಕಾರವರು ಉತ್ತರವನ್ನು ಕೊಟ್ಟಿರ್ತಾರೆ ನೋಡಿ, ಉತ್ತರ 3 ಸಿ ರೈಟ್ ಆನ್ಸರ್ ಆಗಿರುತ್ತೆ. ಇನ್ನ ಎರಡನೇ ಪ್ರಶ್ನೆ ನೋಡೋಣ. ಎರಡನೇ ಪ್ರಶ್ನೆ ಇಲ್ಲೊಂದು ಪ್ರಶ್ನೆ ಕೆಳಗಿದೆ. ಏನಪ್ಪಾ ಅಂದ್ರೆ ಎರಡನೇ ಪ್ರಶ್ನೆ AX² + BX + C = 0 ವರ್ಗ ಸಮೀಕರಣದ ಶೋಧಕವನ್ನ ನಾವು ನೆನಪಿಟ್ಕೋಬೇಕಾಗತ್ತೆ. ಅದಕ್ಕೆ ಏನಾಗುತ್ತೆ ಅಂದ್ರೆ ಆಪ್ಷನ್ಸ್ A B² - 4AC ಆಗಿರುತ್ತೆ. ಸರ್ಕಾರವನ್ನು ಉತ್ತರ ಕೊಟ್ಟಿದ್ದಾರೆ ನೋಡೋಣ. ಓಕೆ ನೋಡಿ, ಆಪ್ಷನ್ ಎ ರೈಟ್ ಆನ್ಸರ್ ಆಗಿರುತ್ತೆ. ಇನ್ನ ಮೂರನೇ ಪ್ರಶ್ನೆ ನೋಡಿ, sec² ಅಂದು A - 1 ಅದಕ್ಕೆ ಸಮನಾಗಿರುವುದು ಅಂತ ಕೇಳಾಗಿರುತ್ತೆ. ಆಪ್ಷನ್ಸ್ ಎ tan² A ಆಗಿರುತ್ತೆ. ಸರ್ಕಾರವನ್ನು ಉತ್ತರ ಕೊಟ್ಟಿದ್ದಾರೆ ನೋಡಿ, tan² A ಆಗಿರುತ್ತೆ. ಇನ್ನ ನೆಕ್ಸ್ಟ್ ಪ್ರಶ್ನೆ, ನಾಲ್ಕನೇ ಪ್ರಶ್ನೆ ನೋಡಿ, ಅಲ್ಲಿ 7x 11 ಅಂದ್ರೆ ಇಂಟು ಮಾಡಲಾಗಿದೆ. ಇದು 7 11 3 13 13 ಇದು 1 ಅನ್ನೋದು ಸಂಯುಕ್ತ ಸಂಖ್ಯೆ ಆಗಿರುತ್ತೆ. ಅದು ನೋಡ್ಕೋಬೇಕು ವಿದ್ಯಾರ್ಥಿಗಳು, ಸಂಯುಕ್ತ ಸಂಖ್ಯೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾಗಿದ್ರೆ ಇಲ್ಲಿ ಒಂದು 5ನೇ ಪ್ರಶ್ನೆ ಈ ರೀತಿ ಒಂದು ಕೊಟ್ಟಿರ್ತಾರೆ. x + ky = 4 ಮತ್ತು 2x + 4y = 12 ಈ ರೇಖಾತ್ಮಕ ಸಮೀಕರಣವನ್ನು ಪ್ರತಿನಿಧಿಸುವ ರೇಖೆಯು ಜೋಡಿಯು ಸಮಾನಾಂತರ ರೇಖೆಗಳಾಗಿದ್ರೆ k ಯ ಬೆಲೆ ಎಷ್ಟಾಗಿರುತ್ತೆ ಅಂತ ಈ ಪ್ರಶ್ನೆಯನ್ನ ಕೊಟ್ಟಿರ್ತಾರೆ. ನಾವು ನೋಡೋದಾದ್ರೆ 4 ಪ್ರಶ್ನೆ ಕೊಟ್ಟಿದ್ದಾರೆ. ನಾವು ಅದಕ್ಕೆ ಸರಿಯಾದ ಉತ್ತರ ಆಗಿದ್ರೆ -2 ಆಗಿರುತ್ತೆ. ಸರಿಯಾದ ಉತ್ತರ ಇಲ್ಲಿ ನೋಡಿ, 4 ಅನ್ನೋದು ಆಗಲ್ಲ ಮತ್ತು -2 ಅನ್ನೋದು ಆಗೋದಿಲ್ಲ. ಆಪ್ಷನ್ ಸಿ ಅನ್ನೋದಕ್ಕೆ ಇದು 4 ಆಗೋದಿಲ್ಲ. ಆಪ್ಷನ್ ಬಿ ಆಗಿರುತ್ತೆ. ರೈಟ್ ಆನ್ಸರ್ 2 ಆಗಿರುತ್ತೆ ನೋಡಿ. ಸರ್ಕಾರ ಅವ್ರು ಕೊಟ್ಟಿದ್ದಾರೆ ನೋಡಿ ಬಿ ಅಂತಂದು. ಇನ್ನ ಚಿತ್ರವನ್ನು ಗಮನಿಸಿ. ಡಿ ಸಮಾಂತರ BC ಮತ್ತು AD = x, BD = y, AE ಮತ್ತು M ಮತ್ತು CE = n ಆದರೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು ಅಂತ ಒಂದು ರೇಖೆನ ಕೊಟ್ಟಿದ್ದಾರೆ. ಒಂದು ತ್ರಿಭುಜ ಆಕಾರ ಕೊಟ್ಟು ಅಲ್ಲಿ ನಿಮಗೆ ಈ ರೀತಿ ಶೋ ಮಾಡಿದರೆ ಸರಿಯಾದ ಉತ್ತರ ಡಿ ಆಗಿರುತ್ತೆ. ನೋಡ್ಕೋಬೇಕು ವಿದ್ಯಾರ್ಥಿಗಳು, ಇಂಥ ಪ್ರಶ್ನೆಗಳು ಹೆಚ್ಚಾಗಿ ಕೇಳಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ, 7ನೇ ಪ್ರಶ್ನೆ, ಕೊಟ್ಟಿರುವ ರೇಖಾಚಿತ್ರದಲ್ಲಿ O ಕೇಂದ್ರವುಳ್ಳ ವೃತ್ತಕ್ಕೆ XY ಸ್ಪರ್ಶವಾಗಿದೆ ಹಾಗೂ ಕೋನ AOB = 130 ಡಿಗ್ರಿ ಆದರೆ ಕೋನ BAY ಅನ್ನೋದು ಅಳತೆಯು ಅಂತ ಕೇಳಲಾಗಿದ್ದು ಇದರ ಒಂದು ಅಳತೆ 65 ಸೆಲ್ಸಿಯಸ್ ಡಿಗ್ರಿ ಆಗಿರುತ್ತೆ. ಇನ್ನ 8ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ ಶಂಕುವಿನ ಭಿನ್ನಕದ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನ ಬರೀಬೇಕಾಗುತ್ತೆ. ಇಲ್ಲಿ ಒಂದು ಶಂಕುವಿನ ಒಂದು ಚಿತ್ರ ಕೊಟ್ಟಿರ್ತಾರೆ. ನೀವು ಅದರ ಒಂದು ಸೂತ್ರವನ್ನ ಬರೀಬೇಕಾಗತ್ತೆ. ಇಲ್ಲಿ ಬರೆದಿದೆ ನೋಡಿ ಸಿ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಪ್ರಶ್ನೆಗೆ ಉತ್ತರಿಸುವಂತ ರೋಮನ್ ನಂಬರ್ 2ರಲ್ಲಿ 8 ಅಂಕವನ್ನು ಪಡ್ಕೋಬಹುದು. ಪ್ರತಿ ಪ್ರಶ್ನೆಗೆ ನೀವು ಅಂದ್ರೆ 9 ರಿಂದ 14ರವರೆಗೂ ನೇರ ಉತ್ತರಕ್ಕೆ ಪೂರ್ಣಾಂಕಗಳನ್ನ ನೀಡುವುದಂತ ವಿವ್ಯಾಲ್ಯೂಯೇಷನ್ಸ್ ಹೇಳಲಾಗುತ್ತೆ. ಅಲ್ಲಿ ಮೊದಲ ಪದ A ಹಾಗೂ ಸಾಮಾನ್ಯ ವ್ಯತ್ಯಾಸ D ಆಗಿರುವಂತ ಸಮಾನಾಂತರ ಸರಳಿ n ಪದವನ್ನು ಕಂಡು ಹಿಡಿಯಿರಿ ಅಂದ್ರೆ ನೀವು ಸೂತ್ರ ಬರೀಬೇಕು ನೋಡಿ. ಏನ್ ಸೂತ್ರ? n = a + n - 1 × d ಅಂತ ಸೂತ್ರನ ಬರೆದ್ರೆ ಸಾಕು, 1 ಅಂಕ ಕೊಡ್ತಾರೆ. ನೆಕ್ಸ್ಟ್ ನೋಡಿ, 10ನೇ ಪ್ರಶ್ನೆ ಇದೆ. ನಿಮಗೆ f (x = 2x² + -3x + k ಬಹುಪದೋಕ್ತಿಯ ಶೂನ್ಯತೆಗಳ ಗುಣಲಬ್ಧವು 3 ಆಗಿದ್ದರೆ k ನ ಬೆಲೆಯನ್ನು ಕಂಡು ಹಿಡಿಯಿರಿ ಪ್ರಶ್ನೆ ಇದೆ. ಅದಕ್ಕೆ ರೈಟ್ ಆನ್ಸರ್ ಕೊಟ್ಟಿರ್ತಾರೆ ನೋಡಿ, ಉತ್ತರನ ಈ ರೀತಿ ಬಿಡಿಸಿದ್ದಾರೆ. k ಅನ್ನೋದು 6 ಆಗಿರುತ್ತೆ. 11 ಪ್ರಶ್ನೆ ಕೂಡ ಈ ರೀತಿ ಪ್ರಶ್ನೆ ಕೇಳಾಗತ್ತೆ. ಅದರ ರೈಟ್ ಆಗಿ ಆನ್ಸರ್ನ ಈ ರೀತಿ ಬರೀಬೇಕಾಗತ್ತೆ. ಎಲ್ಲ ವಿದ್ಯಾರ್ಥಿ ಕಂಪಲ್ಸರಿ ನೋಡ್ಕೊಳ್ಳಿ. ಇದರದ್ದು 2024 ಪ್ರಶ್ನೆ ಪತ್ರಿಕೆ ಕೂಡ ನಂದೊಂದು ಚಾನಲ್ನ ಅಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಆಡ್ ಮಾಡಿರ್ತೀನಿ. ಅದು ಮಾಡಲ್ ಕ್ವಶನ್ ಪೇಪರ್ ಇರುತ್ತೆ, ಹಾಗೆ ಆನ್ಯುವಲ್ ಕ್ವಶನ್ ಪೇಪರ್ ಕೂಡ ನಾನು ಅಲ್ಲಿ ಆಡ್ ಮಾಡಿರ್ತೀನಿ. ನೀವು ಹೋಗಿ PDF ನ ಡೌನ್ಲೋಡ್ ಮಾಡ್ಕೊಂಡು ಅಭ್ಯಾಸ ಮಾಡ್ಕೋಬಹುದು. ನೆಕ್ಸ್ಟ್
12ನೇ ಪ್ರಶ್ನೆಯಲ್ಲಿ 12ನೇ ಪ್ರಶ್ನೆ ಬಂದಿದ್ದೀನಿ. ಪಿ ಬ್ರಾಕೆಟ್ ಎ 80% ಆದರೆ ಏನು ಅಲ್ಲದ ಘಟನೆಯ ಸಂಭವನೀಯತೆ 1/2 ಎಂದು ಅಂತಂದರೆ 5/1 ಅಂತ ಕರಿತೀವಿ. ಉತ್ತರವನ್ನು ಈ ರೀತಿ ನಾವು ಬರೀಬೇಕು. ಸೊ ಓಕೆ. ಸೊ ನೆಕ್ಸ್ಟ್ ಪ್ರಶ್ನೆನ ನೋಡೋಣ. ಸೊ ತ್ರಿಜ್ಯ ಅಂದ್ರೆ ನೋಡಿ 13 ಪ್ರಶ್ನೆ. ತ್ರಿಜ್ಯ 6 ಮಾನಗಳನ್ನು ಹೊಂದಿರುವಂಥ ಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ನೋಡಿ. ಸೊ ಅಂದರೆ V = 4/3 πr3 ಅಂತ ಹೇಳಬೇಕಾಗತ್ತೆ. ನೆಕ್ಸ್ಟ್ ಇನ್ನು ಲಸಮ ಅಂತ ಕಂಡುಹಿಡಿಯುತ್ತೆ 14 ಪ್ರಶ್ನೆ. ಸೊ ನೋಡ್ತಿರುವಂಥ ಹಾಗೆ ಸೊ ಇಲ್ಲಿ 14 ಪ್ರಶ್ನೆ 17/40 ಛೇದವನ್ನು XM × 5n ರೂಪದಲ್ಲಿ ವ್ಯಕ್ತಪಡಿಸಿ ಮತ್ತು n ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿರ್ತಾರೆ. ಅದನ್ನು ನಾವು ಎಲ್ಲಿ ನಾವು ಲಸಮಸ ತೆಗಿತೀವಲ್ಲ ಆದ ರೀತಿ ಫಾರ್ಮೆಟ್ನಲ್ಲಿ ಇರುತ್ತೆ. ಸೊ ಅದಕ್ಕೆ ಉತ್ತರವನ್ನು ಕೊಟ್ಟಿರ್ತಾರೆ. ಹಾಗೆ 15ನೇ ಪ್ರಶ್ನೆ ಕೊಸೆಕ್ 90 ಡಿಗ್ರಿ ಆದರೆ -0 ಇಂಟು ಕಾಸ್ 0 ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿರ್ತು. ಅದನ್ನು ಇಲ್ಲಿ ಕಾಸ್ ಥೀಟಾ ಸಂಬಂಧಪಟ್ಟಂತ ಉತ್ತರವನ್ನು ಕೊಟ್ಟಿರ್ತಾರೆ. ಇದೇ ರೀತಿ ಫಾರ್ಮೆಟಲ್ಲಿ ಫಾಲೋ ಮಾಡಿ. ಸೊ ಈಗ ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ ನೋಡಿ. 2024 ಪ್ರಶ್ನೆ ಪತ್ರಿಕೆಯಲ್ಲಿ 6ಗಳ ಉತ್ತರ ಸಹಿತನ ಕೊಟ್ಟಿರ್ತೀವಿ. ಇನ್ನು ಮೌಲ್ಯಾನುಸಾರ ಅಲ್ಲಿ ಪ್ರಶ್ನೆ ಮೌಲ್ಯಮಾಪನ ಆಗಿರೋದ್ರಿಂದ ನಾವು ಪ್ರಶ್ನೆಗಳು ಸಹ ಸೈನ್ 0 = 1 ಆದರೆ ಕಾಸ್ 0 ಬೆಲೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಈ ರೀತಿ ಉತ್ತರವನ್ನು ಬರೀಬೇಕಾಗತ್ತೆ. ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಇದು ಇಂಪಾರ್ಟೆಂಟ್ ಇರುತ್ತೆ ನೋಡಿ. ರೋಮನ್ ನಂಬರ್ 5 17 ಏನಪ್ಪ ಅಂದರೆ ಇದು. ಸೊ ನಾನು ನಿಮಗೆ ಅದನ್ನು ತಿಳಿಸ್ಕೊಡ್ತಿದ್ದೀನಿ. ಓಕೆ. ಇನ್ನು ಅದು ನೋಡಿ 2 ಅಂದರೆ πr3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸುವ ಪ್ರಶ್ನೆ ಇರುತ್ತೆ. ಅಂದರೆ ಸಾಧಿಸಬೇಕಾಗತ್ತೆ. ನೀವು ಸಂಖ್ಯೆಯನ್ನು ಬೇರೆ ಕೊಟ್ಟು ಬೇರೆ ಮೆಥಡಲ್ಲಿ ಕೇಳಬಹುದು. ಬಟ್ ಇದರ ಫಾರ್ಮೆಟಲ್ಲಿ ಬರೀಬೇಕಾಗತ್ತೆ. ಬಿಟ್ಟರೆ 3, 8 ಮತ್ತು 15ರ ಮಸಹ ಕಂಡುಹಿಡಿಯಿರಿ ಅಥವಾ ಲಸಹವನ್ನು ಕಂಡುಹಿಡಬೇಕಾಗತ್ತೆ ಎರಡನ್ನು. ಇನ್ನು ನೋಡಿ ಬೇರೆ ಕೇಳಿದ್ರೆ ನೋಡಿ ಇಲ್ಲಿ ಈ ರೀತಿ ಏನು ಫಾರ್ಮೆಟಲ್ಲಿ ಓದ್ಕೋಬೇಕಾಗತ್ತೆ ವಿದ್ಯಾರ್ಥಿಗಳು. ಫಾಲೋ ಅಪ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋದಾದ್ರೆ ಇಲ್ಲಿ ಇದು ಕಂಟಿನ್ಯೂ ಆಗಿದೆ. ಇನ್ನು ಕೊಟ್ಟಿರುವ ರೇಖಾತ್ಮಕ ಸಮೀಕರಣ ಜೋಡಿಯನ್ನು ವರ್ಜಿಸುವ ವಿಧಾನ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ವರ್ಜಿಸುವ ವಿಧಾನ ನೋಡಿ ಅದನ್ನು ಬಿಡಿಸ್ಬೇಕಾಗತ್ತೆ. ನೋಡಿ x + 2y 5 x - y 2 ಎರಡನ್ನ ನಾವು ವರ್ಗ ಸಮೀಕರಣ ವಿಧಾನದಿಂದ ಬಿಡಿಸ್ಬೇಕಾಗತ್ತೆ. ಅದರ ಉತ್ತರವನ್ನು ಇಲ್ಲಿ ಈ ರೀತಿ ಫಾರ್ಮೆಟಲ್ಲಿ ಬಿಡಿಸ್ಬೇಕಾಗತ್ತೆ ನೋಡಿ ಕೊಟ್ಟಿರ್ತಾರೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋದಾದ್ರೆ ಇನ್ನು 7, 5 ನೋಡಿ ಈ ರೀತಿ ಸಮಾಂತರ ಶ್ರೇಣಿ ಮೇಲೆ ಈ ರೀತಿ ಪ್ರಶ್ನೆ ಇರುತ್ತೆ. ಮೊದಲ 20 ಪದಗಳ ಸೂತ್ರ ಉಪಯೋಗಿಸಿ ಕಂಡುಹಿಡಿಯುವಂಥದ್ದು. ಇಲ್ಲಿ ಏನು ಸೂತ್ರವನ್ನು ಹಾಕಬಾರ್ದು. ಇಲ್ಲಿ ಏನು ಹಾಕಬೇಕಂದ್ರೆ SN ಸೂತ್ರವನ್ನು ಉಪಯೋಗಿಸಿ ಲೆಕ್ಕವನ್ನು ಕಂಡುಹಿಡಬೇಕಾಗತ್ತೆ. ಬಿಟ್ಟರೆ 20ನೇ ಪ್ರಶ್ನೆ x² + -3x + 1 0 ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರವನ್ನು ಉಪಯೋಗಿಸಬೇಕು. ವರ್ಗ ಸಮೀಕರಣ ಸೂತ್ರ ಇದೆ. ಈ ರೀತಿ ವರ್ಗ ಸಮೀಕರಣ ನೋಡಿ ಇದೆ ನೋಡಿ ಅದ್ರ ಮುಖಾಂತರ ಬರೀಬೇಕಾಗತ್ತೆ. ಸೊ ಇನ್ನು ನಿಮಗೆ ಇಲ್ಲಿ ಕಾಸ್ ಥೀಟಾ ಸಂಬಂಧಪಟ್ಟಂತ ಲೆಕ್ಕ ಇರುತ್ತೆ. ಇದು ಭಾಳ ಡಿಫಿಕಲ್ಟ್ ಇರುತ್ತೆ. ಪಾಸ್ ಆಗುವಂಥ ವಿದ್ಯಾರ್ಥಿಗಳು ಮತ್ತು ಸ್ಕೋರ್ ಮಾಡುವಂಥ ವಿದ್ಯಾರ್ಥಿಗಳು ಅವು ನೋಡ್ಕೋಬೇಕಾಗತ್ತೆ ಎಲ್ಲ ವಿದ್ಯಾರ್ಥಿಗಳು. ಸೊ ಇಲ್ಲಿ ಮತ್ತೊಂದು 23ನೇ ಪ್ರಶ್ನೆ ಲಾಂಗ್ ಆಗಿ ಕ್ವಶನ್ಸ್ ಇರುತ್ತೆ. ಅದನ್ನು ನೋಡ್ಕೋಬೇಕು ನೀವು ಅಲ್ಲಿ. ಅಂದರೆ ಇದು ಕೂಡ ಘನ ಸಂಖ್ಯೆ ಇರೋದ್ರಿಂದ ಸಂಭವನೀಯತೆಯ ಕಂಡುಹಿಡಿಯುವ ಪ್ರಶ್ನೆ ಮೇಲೆ ಇರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋದಾದ್ರೆ ನೋಡಿ ಇದು ನಿಮಗೆ ತ್ರಿಜ್ಯಕ್ಕೆ ಸಂಬಂಧಪಟ್ಟಂತ 3 ಸೆಂಟಿಮೀಟರ್ ತ್ರಿಜ್ಯ ಇರುವಂಥ ವೃತ್ತ ರಚಿಸಿ ಮತ್ತು ಸ್ಪರ್ಶಕಗಳ ನಡುವಿನ ಕೋನ 70 ಡಿಗ್ರಿ ಇರುವಂತೆ ತ್ರಿಜ್ಯಕ್ಕೆ ಒಂದು ಜ್ಯೋತಿ ಸ್ಪರ್ಶಕವನ್ನು ರಚಿಸಿ ಅಂತ ಕೊಟ್ಟು ತ್ರಿಜ್ಯಗಳ ನಡುವಿನ ಕೋನ 180 ಡಿಗ್ರಿ ಆಗಿದ್ದು -70 ಡಿಗ್ರಿ ಕಳೆದ್ರೆ 110 ಡಿಗ್ರಿನ ನಾವು ರಚಿಸಬೇಕಾಗತ್ತೆ. ಈ ರೀತಿ ರಚಿಸಬೇಕಾಗತ್ತೆ ನೋಡಿ. ಸೊ ಈ ರೀತಿ ರಚಿಸಿದ್ದಾರೆ. ಈ ರೀತಿ ರಚಿಸಬೇಕಾಗತ್ತೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ನೋಡಿ ಈ ಪ್ರಶ್ನೆ ಇರುತ್ತೆ. ಕೆಳಗಿನ ಪ್ರಶ್ನೆ ಉತ್ತರಿಸೋದು 27 ಅಂಕಕ್ಕೆ ಇರುವಂಥ ಒಟ್ಟು 3 ಪ್ರಶ್ನೆನ ಬರೀಬೇಕಾಗುತ್ತೆ. ಪ್ರತಿಯೊಂದಕ್ಕೆ ಇಲ್ಲಿ ನಿಮಗೆ ಮಾರ್ಕಸ್ಗಳು ಸಿಗ್ತವೆ. ಓಕೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದ್ರೆ ಇಲ್ಲಿ ಒಂದು ರೈಲು ಸಂಬಂಧಪಟ್ಟಂತ ಇದು ಅಂದರೆ ಹೆಚ್ಚಾಗಿ ಅಲ್ಲಿ ನಿಮಗೆ ಲೆಕ್ಕ ಇರ್ತವೆ. ಇವನ್ನ ನೀವು ಫಾರ್ಮೇಟ್ ಮಾಡಿಕೊಂಡ್ರೆ 3 ಅಂಕ ಈಸಿಯಾಗಿ ಸಿಗ್ತವೆ. ಸೊ ನೆಕ್ಸ್ಟ್ ಆಗಿ ನೋಡೋದಾದ್ರೆ ಲೆಕ್ಕವನ್ನು ನಮಗೆ ಈಸಿಯಾಗಿ ನೋಡಿ ಇದು ಇಂಪಾರ್ಟೆಂಟ್ ಇರುತ್ತೆ. 27ನೇ ಪ್ರಶ್ನೆ ನೋಡಿ ಡೈರೆಕ್ಟ್ಲಿ ಬರುತ್ತೆ. ಅದಂದರೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಬಾಹ್ಯ ಬಿಂದುವಿನ ವೃತ್ತಕ್ಕೆ ಎಳೆದ ಸ್ಪರ್ಶಗಳು ಉದ್ದವು ಸಮನಾಗಿರುತ್ತೆ ಎಂದು ಪ್ರಮೇಯವನ್ನು ಸಾಧಿಸಬೇಕಾಗತ್ತೆ. ಸೊ ಅದು ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಇರುತ್ತೆ. ಇದು 3 ವರ್ಷ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಈ ಪ್ರಶ್ನೆನ ಕೇಳಲಾಗಿದೆ. ಯಾವುದು ಬಾಹ್ಯ ಬಿಂದುವಿನ ವೃತ್ತಕ್ಕೆ ಎಳೆದ ಸ್ಪರ್ಶಗಳು ಉದ್ದವು ಸಮನಾಗಿರುತ್ತೆ ಎಂದು ಪ್ರಮೇಯವನ್ನು ಸಾಧಿಸಿ. 5 ಅಂಕಕ್ಕೆ ಪ್ರಶ್ನೆ ಇರುತ್ತೆ ಅದು. ಇಲ್ಲಿ ನೋಡಿ ಈ ರೀತಿ ಸಾಧಿಸಬೇಕು. ಇಲ್ಲಿ ಹೇಳಿಕೆ ಕೊಡಬೇಕಾಗತ್ತೆ. ಸೊ ಅದರಿಂದ ಏನು ಈ ರೀತಿ ಡೈಗ್ರಾಮನ್ನು ಹಾಕಿ ನೀವು ಬರೀಬೇಕಾಗತ್ತೆ. ಅಲ್ಲಿ ಕೊಟ್ಟಿರೋ ದತ್ತ ಸಾಧನೆಯ ರಚನೆ ಸಂಬಂಧಪಟ್ಟಂತ ಓದಿಕೊಳ್ಳಿಲ್ಲ ವಿದ್ಯಾರ್ಥಿಗಳು. ಸೊ ನೆಕ್ಸ್ಟು ಮಧ್ಯಬಿಂದು ಕಂಡುಹಿಡಿಯುವ ಸೂತ್ರ ಇದೆ. ಮಧ್ಯಬಿಂದು ಸೂತ್ರ ಹಾಕಿ ನೀವು ಒಂದು ಲೆಕ್ಕವನ್ನು ಬಿಡಿಸಬೇಕಾಗತ್ತೆ. ಓಕೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಬನ್ನಿ. ಇಲ್ಲಿ ಈ ಕೆಳಗಿನ 29 ಪ್ರಶ್ನೆ ಇಂಪಾರ್ಟೆಂಟ್ ಇರ್ತದೆ. ಈ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿನ ಕಂಡುಹಿಡಬೇಕು. ಸರಾಸರಿ ವರ್ಗಾಂತರ ಕೊಟ್ಟಿರ್ತಾರೆ ಆವೃತ್ತಿ ಕೊಟ್ಟು ನೀವು ಸರಾಸರಿ ಸೂತ್ರವನ್ನು ಉಪಯೋಗಿಸಿ ಈ ಲೆಕ್ಕವನ್ನು ಕಂಡುಹಿಡಬೇಕಾಗತ್ತೆ. ಅಥವಾ ಈ ಕೆಳಗಿನ ದತ್ತಾಂಶಗಳಿಗೆ ಬಹುಲಕ ಕಂಡುಹಿಡಿದು ಅಂದರೆ 2ರಲ್ಲಿ ಒಂದಿರುತ್ತೆ. 2ರಲ್ಲಿ ಒಂದು ಚಾಯ್ಸ್ ಮಾಡ್ಕೊಂಡು ಬರೀಬೋದು. ಸೊ ನೋಡ್ಕೊಳ್ಳಿ ವಿದ್ಯಾರ್ಥಿಗಳು. ಉತ್ತರವನ್ನು ನೋಡಿ ಕೊಟ್ಟಿರ್ತಾರೆ ನೋಡಿ. ಈ ರೀತಿ ನಾವು ಸೂತ್ರ ಹಾಕಿ ಸರಾಸರಿ ಸೂತ್ರ ಹಾಕಿ ನಾವು ಒಂದು ವಿಧಾನದಿಂದ ಕಂಡುಹಿಡಬೇಕಾಗತ್ತೆ. ಇನ್ನು ಓಜೋನ್ ವಿಧಾನ ಅಂದ್ರೇನು ರೇಖಾಂಶವನ್ನು ಇಳಿಯೋದು ಅಂದರೆ ಒಂದು ಗ್ರಾಫನ್ನು ಹಾಕಬೇಕಾಗತ್ತೆ.
ಸೊ ಅಷ್ಟು ನೋಡ್ಕೊಳ್ಳಿ. ಇಲ್ಲಿ ಹಾಕಿದ್ದಾರೆ ನೋಡಿ, ಈ ರೀತಿ ಫಾರ್ಮೆಟ್ನಲ್ಲಿ, ಇದೇ ರೀತಿ ಫಾರ್ಮೆಟ್ನಲ್ಲಿ ನಾವು ಓಜನ್ ಪದರವನ್ನು ಹಾಕಬೇಕಾಗತ್ತೆ. ಸೊ ನೋಡ್ಕೊಳ್ಳಿ, ಓಜನ್ ಒಂದು ಲೆಕ್ಕದ ಮೇಲೆ ಒಂದು ಗ್ರಾಫನ್ನು ಹಾಕೊಂತ ಇರುತ್ತೆ. ಬಿಟ್ಟರೆ 37 ಪ್ರಶ್ನೆ ನೀವು ಒಂದು ಅಂದರೆ ತ್ರಿಭುಜ ಅನುರೂಪ ಭಾಗಗಳನ್ನು ತ್ರಿಭುಜ ಸೂತ್ರ ಉಪಯೋಗಿಸಿ ಕಂಡುಹಿಡಿಬೇಕಾಗತ್ತೆ. ಸೊ ಇಲ್ಲಿ ಕೊಟ್ಟಿರ್ತಾರೆ ಈ ರೀತಿ ನೀವು ಇದಕ್ಕೂ ಕೂಡ 5 ಅಂಕ ಮಾರ್ಕ್ಸ್ ಇರುತ್ತೆ, ನೋಡ್ಕೋಬೇಕಲ್ಲ ವಿದ್ಯಾರ್ಥಿಗಳು. ಬಿಟ್ಟರೆ 33 ಪ್ರಶ್ನೆ ಇರ್ಬೋದು. ಹಾಗೆ ಹೆಚ್ಚಾಗಿ ಕೇಳುವಂಥ ಪ್ರಶ್ನೆಗಳಲ್ಲಿ ನಿಮಗೆ ಇಲ್ಲಿ ರೋಮನ್ ನಂಬರ್ 5ರಲ್ಲಿ ಕೆಳಗಿನ ಪ್ರಶ್ನೆ ಉತ್ತರಿಸಿ ಅನ್ನೋದು 4ಕ್ಕೆ 4 ಅಂಕ ಬರೆದ್ರೆ 16 ಪ್ರಶ್ನೆನ ಮಾಡ್ಕೊತೀರಾ. ಇವು ದೀರ್ಘಾವಧಿ ಉತ್ತರಿಸುವಂಥ ಪ್ರಶ್ನೆಗಳಿರ್ತವೆ, ನೋಡ್ಕೊಳ್ಳಿ. ಸೊ ನಾನು ಲಾಸ್ಟ್ ಬಂದ್ಬಿಟ್ಟು ಇನ್ನೊಂದು ಪ್ರಶ್ನೆ ಇರುತ್ತೆ, ಅದನ್ನು ತೋರಿಸ್ತೀನಿ ನೋಡಿ. 38 ಪ್ರಶ್ನೆ, ಇದು ಕೂಡ ಒಂದು ಗ್ರಾಫ್ ಹಾಕೋದು. ಓಕೆ, ಏನಪ್ಪ ಅಂದರೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣ ಜೋಡಿಯನ್ನು ಪರಿಹಾರವನ್ನು ನಕ್ಷೆ ವಿಧಾನ ಅಂದರೆ ನಕ್ಷೆ ವಿಧಾನ ಹಾಕಿ ಕಂಡುಹಿಡಿಬೇಕಾಗತ್ತೆ. ಇಲ್ಲಿ ಕೊಟ್ಟಿರ್ತಾರೆ ನೋಡಿ. ಸೊ ಯಾವ ವಿಧಾನ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹಾಕಿದ್ದಾರೆ ನೋಡಿ, ಈ ಫಾರ್ಮೆಟಲ್ಲಿ ಬರ್ಕೋಬೇಕು. ಇಲ್ಲಿ ಹಾಕಿದ್ದಾರೆ ನೋಡಿ, ಈಗ ಒಂದು ಪದರಾಗಿ ಎಕ್ಸ್ ಅಕ್ಷ ಅನ್ನೋದು 1 ಸೆಂಟಿಮೀಟರ್ 1 ಮಾನಗಳು, y ಅಕ್ಷ 1 ಸೆಂಟಿಮೀಟರ್ 1 ಮಾನಗಳು. ಇನ್ನು ಕಂಪಲ್ಸರಿ ಹಾಕಬೇಕು ನೋಡಿ, ಪ್ರಮಾಣವನ್ನು ಹಾಕಿದ್ರೆ ಮಾತ್ರ 1 ಮಾರ್ಕಸ್ ಕೊಡ್ತಾರೆ, ಇಲ್ಲಂದ್ರೆ 1 ಮಾರ್ಕಸನ್ನು ಕಟ್ ಮಾಡ್ತಾರೆ. ಸೊ ನೋಡಿ, ಈ ರೀತಿ ನಾವು ಹಾಕಬೇಕಾಗತ್ತೆ. ತಳಿಗೆ ಸೂಚನೆ ಬರೀಬೇಕಾಗತ್ತೆ. ಸೂಚನೆ ಯಾವುದಾದ್ರೂ ಪರ್ಯಾಯ ಬಿಂದುಗಳನ್ನು ಬಳಸಿ ಸರಳರೇಖೆಯನ್ನು ಎಳೆಯಬಹುದು ಅಂತ ಕೊಟ್ಟಿರ್ತಾರೆ ವೆಲ್ವಿಷನರು. ಹಾಗೆ ಇಲ್ಲಿ ಗೋಪುರ ಸಂಬಂಧಪಟ್ಟಂಥ ಒಂದು ಲೆಕ್ಕ ಇದೆ, ದೀರ್ಘಾವಧಿ ಇದೆ. ಸೊ ಸ್ಕೋರ್ ಮಾಡಿದ ವಿದ್ಯಾರ್ಥಿಗಳು ಅದನ್ನು ಪಾಸ್ ಮಾಡಿಬಿಟ್ಟು ನೋಡ್ಕೋಬಹುದು. ಓಕೆ, ನೆಕ್ಸ್ಟ್ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕಿರಣದ ಮೇಲಿನ ವರ್ಗವು ಉಳಿದೆರಡು ಭಾಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ನೋಡಿ, ಇದಪ್ಪ ಅಂದರೆ ಯಾವ ಪ್ರಮೇಯಪ್ಪ ಅಂದರೆ ಇದು ಥೈಲ್ಸ್ ಪ್ರಮೇಯ. ಥೈಲ್ಸ್ ಪ್ರಮೇಯ ಎರಡರಲ್ಲಿ ಒಂದು ಬರುತ್ತೆ, ಪೈಥಾಗೋರಸ್ ಪ್ರಮೇಯ ಬಿಟ್ಟರೆ ಥೈಲ್ಸ್ ಪ್ರಮೇಯ ಎರಡರಲ್ಲಿ ಒಂದು ಬರುತ್ತೆ, ಓದ್ಕೊಳ್ಳಿ. ಈ ರೀತಿ ಫಾರ್ಮೆಟ್ ಹಾಕಿ ನೀವು ಬರೆಯಬೇಕು ನೋಡಿ. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕಿರಣದ ಮೇಲಿನ ವರ್ಗವು ಉಳಿದೆರಡು ವರ್ಗಗಳಿಗೆ ಮೊತ್ತಕ್ಕೆ ಸಮನಾಗಿರುತ್ತೆ ಎಂಬುದನ್ನು ಥೈಲ್ಸ್ ಪ್ರಮೇಯ ತಿಳಿಸಿಕೊಡುತ್ತೆ. ದತ್ತ ಹಾಕಿದ್ದಾರೆ, ದತ್ತವನ್ನು ನೋಡ್ಕೋಬೇಕು. ಸಾಧನೆಯ ರಚನೆ ಸಾಧನೆಯ ಮತ್ತು ಭಾಗಗಳು ಸಮನಾಗಿರುತ್ತದೆ ಎಂಬುದನ್ನು ಫಾಲೋ ಆಫ್ ಮಾಡಿ. ಸೊ ನೆಕ್ಸ್ಟು ಒಂದು ಸಿಲಿಂಡರ್ನ ಆಕಾರದ ಒಂದು ಗಣಫಲವನ್ನು ಸಂಬಂಧಪಟ್ಟಂಥ 38 ಪ್ರಶ್ನೆ, 5 ಅಂಕಕ್ಕೆ ಪ್ರಶ್ನೆ ಇರುತ್ತೆ. ಸೊ ಸೂತ್ರ ಹಾಕಿ ಸಂಖ್ಯುನ ಸೂತ್ರ ಹಾಕಿ ಬಿಡಿಸ್ಬೇಕಾಗತ್ತೆ. ಸೊ ಇಷ್ಟು ಒಂದು ಎಕ್ಸಾಮಿನ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ಸ್ ಕೊಟ್ಟಿರ್ತಾರೆ ಉತ್ತರಗಳನ್ನು, ಹಾಗೆ ಪ್ರಶ್ನೆ ಸಹಿತ ಉತ್ತರನ ಕೊಟ್ಟಿರ್ತಾರೆ. ಇದರಲ್ಲಿ ಕೆಲವೊಂದು ಪ್ರಶ್ನೆಗಳು ನಿಮಗೆ ಇಂಪಾರ್ಟೆಂಟ್ ಇರ್ತವೆ. ಯಾವ ಅಂದರೆ ಸೊ ಥೈಲ್ಸ್ನ ಪ್ರಮೇಯ ಬರೀತೀನಿ ನೋಡಿ, ಥೈಲ್ಸ್ನ ಪ್ರಮೇಯ. ಓಕೆ, ಸೊ ಬಿಟ್ಟರೆ ಥೈಲ್ಸ್ ಪ್ರಮೇಯ ಬಿಟ್ಟರೆ ಪೈಥಾಗೋರಸ್ ಎರಡರಲ್ಲಿ ಒಂದು ಅಥವಾ ಚಾಯ್ಸ್ ಅಂತ ತಿಳ್ಕೊಳ್ಳಿ. ಗೋರೆಸ್ ಇದು ಎರಡು ಪ್ರಮೇಯವನ್ನು ಕಲಿತು ಬಿಡಿ. ಅದರ ಹೇಳಿಕೆ, ಸಾಧನೆಯ ದತ್ತ ಮತ್ತು ಡೈಗ್ರಾಮ್ಸ್ನ ಕಲಿತು ಬಿಡಿ ಎರಡರಲ್ಲಿ. ಇನ್ನು 6 ಅಂಕದ ಪ್ರಶ್ನೆಯಲ್ಲಿ ಬಾಹ್ಯ ಬಿಂದುವಿನ ಪ್ರಮೇಯ ಓದ್ಕೊಳ್ಳಿ. ವೃತ್ತಕ್ಕೆ ಎಳೆದಂಥ ಬಾಹ್ಯ ಬಿಂದು 2 ವೃತ್ತಗಳು ಅಂದರೆ ಸ್ಪರ್ಶಗಳು ಸಮನಾಗಿರುತ್ತೆ ಅನ್ನೋ ಸದಸ್ಯ ಅನ್ನೋದು ಬಾಹ್ಯ ಬಿಂದು ಪ್ರಮೇಯ ತಿಳಿಸ್ಕೊಡುತ್ತೆ, ಅದನ್ನು ನೋಡ್ಕೊಳ್ಳಿ. ಓಕೆ, ಸೊ ಬಾಹ್ಯ ಬಿಂದು ಒಂದು ಪ್ರಮೇಯ ಇದೆ, ಎರಡರಲ್ಲಿ ಹೇಳಿದೆ ನೋಡಿ, ಅಷ್ಟು ಓದ್ಕೊಳ್ಳಿ. ಥೈಲ್ಸ್ ಪ್ರಮೇಯ, ಪೈಥಾಗೋರಸ್ ಪ್ರಮೇಯ, ಬಾಹ್ಯ ಬಿಂದು ಪ್ರಮೇಯ ಅಷ್ಟು ಓದ್ಕೊಳ್ಳಿ. ಹಾಗೆ ವರ್ಜಿಸು ವಿಧಾನ, ರೇಖಾವೃತ್ತ ಸಮೀಕರಣ ಕೊಟ್ಟಿರುವಂಥ ವರ್ಜಿಸು ವಿಧಾನದಿಂದ ಲೆಕ್ಕ ಕಂಡಿಡಿದು ನೋಡಿ, ಅದನ್ನು ಕೂಡ ಓದ್ಕೊಳ್ಳಿ. ಸೊ ಇಷ್ಟು ಕೊಟ್ಟಿರುವಂಥ MCQ ಹಾಗೆ ಪ್ರಮೇಯಗಳು, ಇಷ್ಟು ಡೈಗ್ರಾಮ್ಸ್ ಹಾಕೋದಿರ್ಬೋದು, ಎಲ್ಲವನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ವಿಡಿಯೋ ಇಲ್ಲಿ ಮುಗಿಸ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮಿನೇಷನ್ಸ್.